ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾಂತರಾಜ್ ವರದಿ ಆರ್ಥಿಕ ಎಲ್ಲಾ ಜಾತಿಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಕುಂದುಕೊರತೆಗಳನ್ನ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ತಯಾರು ಮಾಡಿರ್ತಕ್ಕಂಥ ವರದಿಯನ್ನ ಏನು ಸ್ವೀಕಾರ ಮಾಡಿದ್ದಾರೆ ಸರ್ಕಾರ, ಅದು ಯಥಾರ್ಥವಾಗಿ ಜಾರಿ ಆಗಬೇಕು. ಯಥಾರ್ಥವಾಗಿ ಜಾರಿ ಆದ್ರೆ ಇದು ಕೇವಲ ಅವರ ಸ್ಥಿತಿಗತಿಗಳಷ್ಟೇ. ಉದ್ಯೋಗದಲ್ಲಿದ್ದಾರೆ, ಶೈಕ್ಷಣಿಕ ಮಟ್ಟ ಹೇಗಿದೆ, ಅವರ ಸಾಮಾಜಿಕ ಮಟ್ಟ ಹೇಗಿದೆ, ಅವ್ರ ರಾಜಕೀಯ ಮಟ್ಟ ಹೇಗಿದೆ ಎಂಬ ಸ್ಥಿತಿಗತಿಗಳ ಬಗ್ಗೆ ಈ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರುವ, ಶೋಷಿತ ಒಳಗಾಗಿರುವ ಈ ಜಾತಿಗಳ ಬಗ್ಗೆ ಎಲ್ಲವನ್ನು ಕೊರತೆ. ಎಲ್ಲಾ ಜಾತಿಗಳ ಬಗ್ಗೆ ಅರಿವಿದೆ. ಇದು ಕೇವಲ ಹಿಂದೂ ವರ್ಗದಲ್ಲೊಂದು ಅಲ್ಲ, ಎಲ್ಲಾ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ಇದು ಅಧ್ಯಯನ ಮಾಡಿ ತಯಾರು ಮಾಡತಕ್ಕಂಥ ಒಂದು ವರದಿ, ಒಂದು ಸಮೀಕ್ಷೆ. ಈ ಸಮೀಕ್ಷೆ ಅರ್ಥವಾಗಿ ಜಾರಿ ಮಾಡಿ ಇದ್ರ ಬಗ್ಗೆ ನಿಮಗೆ ಏನಾದ್ರು ಅನುಮಾನ ಇದ್ರೆ ಒಂದು ಸಂಪುಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕುಂದುಕೊರತೆಗಳನ್ನ ವಿಚಾರ ಮಾಡಿ, ತಪ್ಪುಗಳಿದ್ದರೆ ತಿದ್ದುಕೊಳ್ಳಂತ ಹೇಳಿ ಅವಕಾಶ ಕೊಡಿ, ತಿದ್ದುಪಡಿ ಮಾಡಿ. ಏನು ಇಲ್ದನೆ ಅಧ್ಯಯನ ಮಾಡ್ದಾನೆ, ಸಾಧಕ ಬಾಧಕ ನೋಡ್ದಾನೆ ಸುಮ್ಮನೆ ಬ್ಲೈಂಡ್ ಆಗಿ ಅದನ್ನ ರೆಫ್ಯೂಸ್ ಮಾಡೋದು ತುಂಬಾ ತಪ್ಪು. ಈ ಎಲ್ಲ ವರ್ಗಗಳಿಗೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ 75% ಈ ಜಾತಿಗಳಿದಾವೆ. ಕೇವಲ 25% ಮೇಲ್ವರ್ಗದ ಜನ ಇದ್ದಾರೆ. ನೀವು ಅನ್ಯಾಯ ಮಾಡ್ದಂಗಾಗಲ್ವಾ? 162 ಕೋಟಿ ಸರ್ಕಾರದಿಂದ ಹಣ ಖರ್ಚು ಮಾಡಿ ಒಂದು ಸಮೀಕ್ಷೆಯನ್ನು ತಯಾರು ಮಾಡಿದ್ದಾರೆ. ಆ ಸಮೀಕ್ಷೆಯನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡದೆ, ವಿಚಾರ ಮಾಡದೆ, ಸಾಧಕ ಬಾಧಕ ನೋಡದೆ ಹೇಗೆ ರಿವ್ಯೂಸ್ ಮಾಡ್ತೀರಿ ನೀವು? ನಮ್ಮ ಉದ್ದೇಶ ಇಷ್ಟೇ. ನೀವು ಬೇಕಾದ್ರೆ ಸಂಪುಟದಲ್ಲಿ ರಚನೆ ಮಾಡಿ, ಸಾಧಕ ಬಾಧಕಗಳನ್ನು ನೋಡಿ, ತಿದ್ದುಪಡಿ ಬೇಕಾದ್ರೆ ಮಾಡಕ್ಕೆ ಅವಕಾಶ ಕೊಡಿ. ಆಮೇಲೆ ಬೇಕಾದ್ರೆ ಹೇಳಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಏನು ಹೇಳ್ದಾನೆ ಇದು ಯಥಾವತ್ತಾಗಿ ನೀವು ರಿಫ್ಯೂಸ್ ಮಾಡಬಾರದು ನಮ್ಮ ಉದ್ದೇಶ. ನೀವು ಮಾಡಿದ್ರೆ ಇಡೀ ಜಾತಿಗಳಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಇಡೀ ನಾವೆಲ್ಲ ಕುಡಿದೇಳ್ಬೇಕಾಗತ್ತೆ. ಸುಮಾರು 75% ಇರುವ ಈ ಜಾತಿಗಳ ಈ ರಾಜ್ಯದಲ್ಲಿ ನಾವು ಕುಡಿದೇಳ್ತೀವಿ. ನಿನ್ನ ಒಬ್ಬ BC ಪಾಟೀಲ್ ಅಂತೊಬ್ಬ ಮಾಜಿ ಮಂತ್ರಿ ಹೇಳ್ತಾ ಇದ್ರು, ರಕ್ತಪಾತವಾಗುತ್ತೆ ಅಂತ ಹೇಳಿದ್ರು. ಎಷ್ಟು ಜನಸಂಖ್ಯೆ ಇದ್ದೀರಿ ಸ್ವಾಮಿ ನೀವು ರಕ್ತಪಾತ ಮಾಡ್ಲಿಕ್ಕೆ? ನಮಗೇನು ಜಾಸ್ತಿ ಇದ್ದಾರೆ ನೀವು? ನಾವು ಬೀದಿಗೆ ಬರ್ತೇವೆ, ನಾವು ಹೋರಾಟ ಮಾಡ್ತೇವೆ, ರಕ್ತಪಾತ ಹಾಗಾಗ್ತದೆ, ನಾವು ನೋಡ್ತೇವೆ. ಅದನ್ನ ನಮ್ಮ ಮನಸ್ಸಿಗೆ ಇಷ್ಟೇ. ನಾವು ನಿಮ್ಮ ಸಹಕಾರದ ನಾವು ಮುಂದೆ ನಡೀತಿದ್ವಿ. ಇಲ್ಲಿವರೆಗೂ ಬಂದಿವಲ್ಲ, ಇಲ್ಲಿವರೆಗೂ ಸಹಿಸಿಗೆ ಬಂದಿದ್ವಲ್ಲ. ಈಗೆಲ್ಲ ನಾವಲ್ಲಿ ಎಚ್ಚೆತ್ಕೊಂಡಿದ್ದೀವಿ. ಹಿಂದಿನವರೆಗೆ ನಮ್ಮಲ್ಲಿ ಸಂಘಟನೆ ಕೊರತೆ ಇತ್ತು, ಅರಿವಿನ ಕೊರತೆ ಇತ್ತು. ಈಗೆಲ್ಲ ಜಾಗೃತರಾಗಿದ್ದೇವೆ ಸ್ವಾಮಿ. ನಾವೇನು ಸುಮ್ಮನೆ ಇಲ್ಲಿ ಇಲ್ಲ. ನಿಮ್ಮಷ್ಟು 2ರಷ್ಟು ನಾವು ಪ್ರತಿಭಟನೆ ಮಾಡ್ತೇವೆ. ನಮ್ಮ ಅನಿಸಿಕೆ ಇಷ್ಟೇ. ನೀವು ಏನು ಸಮೀಕ್ಷೆ ಆಗಿದೆ ಆ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು. ಇದು ನಮ್ಮ ಅನಿಸಿಕೆ. ನೋಡಿ, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿಯನ್ನ ವಿಶ್ವೇಶ್ವರ ಹೆಗಡೆಯವರ ಮಧ್ಯಂತರ ವರದಿಯನ್ನ ಇವತ್ತು ಅವರು ಸ್ವೀಕಾರ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆಯವರು ನೋಡಿ, ಈ ವರದಿಯನ್ನ ಯಥಾವತ್ತಾಗಿ ಕರ್ನಾಟಕದಲ್ಲಿ ಜಾರಿ ಆಗಬೇಕು ಅನ್ನೋದೇ ನಮ್ಮ ಹಿಂದುಳಿದ ವರ್ಗ ಒಕ್ಕೂಟದ ಬಳ್ಳಾರಿ ಜಿಲ್ಲೆಯ ಒತ್ತಾಯ. ನೋಡಿ, ಈಗ ಒಂದು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಅಧ್ಯಯನ ಮಾಡಿ ಮೇಲೆತ್ತೋದಕ್ಕೆ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡಿದರೆ ನಮ್ಮನ್ನು ಆಳ್ತಕ್ಕಂಥ ಕೆಲವು ಬಲಾಢ್ಯ ಇರ್ತಕ್ಕಂಥ ಜನರು ಇದನ್ನು ದಾರಿ ತಪ್ಪಿಸೋದಕ್ಕೆ ರಾಜ್ಯದಲ್ಲಿ ಏನು ಹುನ್ನಾರ ನಡೀತಿದೆ, ಇದು ಸರಿಯಾದಲ್ಲ. ಹಂಗಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಡೀತಕ್ಕಂಥ ಸಭೆ ಭಾಳ ಮಹತ್ವ ಇದೆ. ಇವತ್ತೇನು ಈಗೇನು ಕಾಂತರಾಜ್ ಅವರು ವರದಿ ಏನು ಹಿಂದುಳಿದ ಅಲ್ಪಸಂಖ್ಯಾತರು, ದಲಿತರು, ಶೈಕ್ಷಣಿಕ ಶ್ರೇಣೀಕೃತ ಸಮಾಜದಲ್ಲಿ ಸಮಾನತೆಯನ್ನು ಸಾರ್ತಕ್ಕಂಥ ಈ ವರದಿಯನ್ನು ಕೂಡಲೇ ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಅನ್ನೋದನ್ನು ಬಳ್ಳಾರಿಯ ದಲಿತ ಹಿಂದುಳಿದ ಒಕ್ಕೂಟ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.